ಈಗ ನಾನು ನೇರ ಪ್ರಶ್ನೆ ಈ ಥರದ್ದೆಲ್ಲ ಕೇಳ್ತಾ ಇರ್ಬೋದು ಯಾಕಂದ್ರೆ ಎಪಿಸೋಡ್ ನೋಡಿ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ನಿಮ್ಮನ್ನು ಹೊರತುಪಡಿಸಿ ಇವಾಗ ಅಲ್ಲಿ ಒಳಗಡೆ ಅಭಿ ಅವರು, ಮಾಳು ಮತ್ತೆ ಸ್ಪಂದನ, ಅವ್ರು 3 ಜನಕ್ಕಿಂತ ಡೆಫಿನೆಟ್ಲಿ ನೀವು ಡಿಸರ್ವಿಂಗ್ ಆಗಿದ್ರಿ ಒಳಗಡೆ. ಡೆಫಿನೆಟ್ಲಿ ನಿಮ್ದು ಇನ್ನೂ ಸಾಕಷ್ಟು ವಾರಗಳ ಆಟ ಇತ್ತು. ಬಟ್ ಅವ್ರು 3 ಜನ ಸೇಫ್ ಆಗಿದ್ದಾರೆ. ಅಭಿ ಏನೂ ಆಡ್ದೇನೆ ಸೇಫ್ ಆಗಿದ್ದಾರೆ. ಸ್ಪಂದನ ನಾಮಿನೇಟ್ ಆಗ್ತಾ ಇಲ್ಲ ಜಾಸ್ತಿ. ಮಾಳು ಅವರು ಆಕ್ಚುಲಿ ನಾಮಿನೇಟ್ ಆಗಿದ್ರು, ಬಟ್ ಸ್ಟಿಲ್ ಹಿ ಸೇವ್ಡ್ ಥ್ರೂ ದ ವೋಟ್ಸ್. ಏನ್ ಅನ್ಸುತ್ತೆ ಅವ್ರ 3 ಜನದ ಆಟದ ಬಗ್ಗೆ? ಅಭಿ ಎಸ್ಪೆಷಲಿ ತುಂಬಾನೇ ವೀಕ್ ಇದ್ದಾರೆ. ಹೌದು, ಅದು ಅದೇ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಕೆಲವು ಸಲ ಏನಾಗುತ್ತೆ, ಲಕ್ ಫೇವರ್ ಆಗ್ಬೋದು. ಯಾರೋ ಆಚೆ ಕಡೆಯಿಂದ ಬಂದಿರ್ತಾರೆ, ಯಾರೋ ಒಬ್ರನ್ನ ಸೇವ್ ಮಾಡಿ ಅಂತಾರೆ. ಅವ್ರಿಗೇನೋ ಸ್ವಲ್ಪ ಒಳ್ಳೆಯವ್ರಿಗೆ, ನಾವೆಲ್ಲ ಒಂಥರ ನೆಗೆಟಿವ್ ಆಗಿ ನಮ್ಮನ್ನ ಯಾರು ಸೇವ್ ಮಾಡಲ್ಲ. ಅಭಿ ಜೆಂಟಲ್ ಮ್ಯಾನ್ಸ್ ಸೇವ್ ಮಾಡ್ತಾರೆ. ಇವು ಒಳ್ಳೆ ಹುಡುಗಿ ಸೈಲೆಂಟ್, ಹಂಗೆಲ್ಲ ಆಗಿ ಅದೃಷ್ಟದಿಂದ ಸೇವ್ ಆಗಿರೋರು ಇದ್ದಾರೆ. ಮತ್ತೆ ಒಂದು ಸೇಫ್ ಗೇಮ್ ಆಡ್ತಿರ್ತಾರೆ. ಅವ್ರು ಏನಾಗುತ್ತೆ ಗೊತ್ತಾ, ಒಂದಷ್ಟು ಜನರ ಮಧ್ಯೆ ಆಕ್ಚುಲಿ ಅಲ್ಲಿ ಅವ್ರುಗಳು ಶಾಡೋದಲ್ಲಿ ಇರೋದು. ಸೊ ಹಿಂಗೆ ಇದ್ಬಿಟ್ರೆ ಈ ಕಡೆ ತಪ್ಪು ಮಾಡಲ್ಲ, ಒಳ್ಳೇದು ಮಾಡಲ್ಲ. ಅವಾಗ ಅವ್ರು ಹೈಲೈಟು ಆಗಲ್ಲ. ಈಗ ತಪ್ಪು ಮಾಡಿದ್ರೆ ನಾಮಿನೇಟ್ ಮಾಡ್ತಾರೆ, ಒಳ್ಳೇದ್ ಮಾಡಿದ್ರೆ ಉತ್ತಮನ ಏನೋ ಸಿಗುತ್ತೆ, ಅದು ಸಿಗಲ್ಲ. ಅವ್ರನ್ನ ನಾಮಿನೇಟು ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಹಂಗೆ ಇದ್ದಾರೆ. ಸೊ ಆ ಒಂದು ಕಾರಣದಿಂದ ಅವ್ರು ಸೇಫ್ ಆಗ್ತಾ ಇದ್ದಾರೆ. ಹಿಂಜರಿಕೆ ಇದೆ, ಏನ್ ಸ್ಟ್ಯಾಂಡ್ ತಗೋಬೇಕು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದು ಗಟ್ಟಿತನ, ಧೈರ್ಯ ಇಲ್ಲ, ಕುಕ್ಕಲ್ತನ ಇದೆ, ತಾಕತ್ತಿಲ್ಲ. ಸೊ ಹಂಗಾಗಿ ಅವರೆಲ್ಲ ಉಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಸೆನ್ಸು ಇದೆ. ಮಾಳು ಅಂತ ಬಂದಾಗ ಇದ್ಯಾವುದು ಅಲ್ಲ, ಮಾಳುಗೆ ಆಟ ಅಷ್ಟು ಅರ್ಥ ಆಗಲ್ಲ ಪಾಪ. ಅವರಲ್ಲಿ ಇನ್ನೊಸೆನ್ಸ್ ಇದೆ, ಅವರಲ್ಲಿ ಒಳ್ಳೆತನ ಇದೆ, ಅದು ಅವ್ರಿಗೆ ಪ್ಲಸ್ಸು ಆಗ್ತಾ ಇದೆ. ಒಂಥರ ಒಳಗಡೆ ನೋಡೋ ಜನರಿಗೆ ಫಸ್ಟ್ ಅವರು ಒಳ್ಳೆತನ ಅದು ಹೈಲೈಟ್ ಆಗ್ತಿತ್ತು. ನೋಡ್ತಾ ಏನು ಅರ್ಥ ಆಗ್ತಾ ಇಲ್ವಲ್ಲಪ್ಪ, ಯಾಕಿರ್ಬೇಕು ಅನ್ನೋ ತರ ಜನ ಬರ್ತಾ ಇದಾರೆ. ಸೊ ಇದರಿಂದ ಅವರೆಲ್ಲ ಉಳ್ಕೊಂಡಿದ್ದಾರೆ. ಓಕೆ, ಅಶ್ವಿನಿ ಅವ್ರ ಜೊತೆಗೆ ನಿಮ್ಗೆ ಇದಿದ್ದು ಒಂದು ಕಂಫರ್ಟ್ ಲೆವೆಲ್, ಒಂದು ಸ್ನೇಹ ಅದೆಲ್ಲ ಇದೆ. ಮತ್ತು ಅದೊಂದು ಕಾನ್ವರ್ಸೇಷನ್ ಏನೋ ಒಂದು ಅವತ್ತು ರಾತ್ರಿ ಆಗುತ್ತೆ ಫಸ್ಟ್ ಶುರುವಲ್ಲಿ. ಸೊ ನಾಮಿನೇಷನ್ ಮಾಡಿರ್ತಾರೆ ಫಸ್ಟ್ ನಿಮ್ಮನ್ನ. ಅದಾದ್ಮೇಲೆ ಯಾವುದೋ ಒಂದು ನೈಟ್ ಕಾನ್ವರ್ಸೇಷನ್ ಆಗುವಾಗ ಓಕೆ ನಾವಿಬ್ರು ಒಂದೇ ಬೋಟಲ್ಲಿ ಇದ್ವಿ ಅಂತ ಅನ್ಕೊಂಡು ನಿಮ್ಮಿಬ್ರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬೆಳೆಯೋದು. ಬಟ್ ಅಕಸ್ಮಾತ್ ಅದು ಅಲ್ಲದೇ ಇರ್ತಿದ್ರೆ ಜಾನ್ವಿ ಬಹುಶಃ ಬೇರೆ ಥರನೇ ಕಾಣಿಸ್ತಾ ಇದ್ರೇನೋ ಒಳಗಡೆ. ಬಿಕಾಸ್ ಆ 2 ವಾರ ನೀವೇನು ಆ್ಯಕ್ಚುಲಿ ಅಶ್ವಿನಿಯಿಂದ ದೂರ ಇದ್ರಿ, ಅವಾಗ ಗ್ರಾಫ್ ತುಂಬ ಚೆನ್ನಾಗಿತ್ತು ನಿಮ್ದು ಹೊರಗಡೆ ಹೇಳಬೇಕು ಅಂತಂದ್ರೆ. ಸೊ ಅಶ್ವಿನಿ ಅವ್ರು ಇಲ್ಲದೆ ಇರ್ತಿದ್ರೆ ಬಹುಶಃ ಹೇಗಿರ್ತಿದ್ರು ಜಾನ್ವಿ ಅವ್ರು ಹಾಗಾದ್ರೆ ಅಂತ. ಬಿಕಾಸ್ ಅಂದರೆ ಇನ್ನೊಂದು ನನಗೆ ಅನ್ಸಿದ್ದೇನೆಂದರೆ, ಓಕೆ ಜಾನ್ವಿ ಅವ್ರ ಜೊತೆಗೆ ಇರ್ತಾ ಇದ್ರಿ, ಮತ್ತು ಬೇರೆಯವ್ರ ಜೊತೆಗೆ ಕೆಲವೊಂದಷ್ಟು ನೀವು ಮಾತು ಅಂದರೆ ಹೇಳಿದ್ದು, ಅಂದರೆ ನಾನೇನಪ್ಪ ಆಲ್ರೆಡಿ ಲೈಕ್ ಮ್ಯಾರಿಡ್, ಸೊ ಲೈಕ್ ವಿತ್ ಕಿಡ್ ಇರೋದು. ಸೊ ಹಾಗಾಗಿ ನಾನು ಒಳಗಡೆ ಬೇರೆ ಏನೋ ಲೈಕ್ ಅಂದರೆ ಜಂಟಿ ಆಗೋಕ್ಕೆಲ್ಲ ಆಗಲ್ಲ, ಅಥವಾ ಬೇರೆ ಏನೋ ಕಂಟೆಂಟ್ ಎಲ್ಲ ಕೊಡೋಕ್ಕಾಗಲ್ಲ, ಆ ಥರ ಮೈಂಡ್ ಸೆಟ್ಟಲ್ಲಿ ನೀವು ಇದ್ರಿ. ಮೋಸ್ಟ್ಲಿ ಅಶ್ವಿನಿ ಅವ್ರು ಇಲ್ಲದೆ ಇದ್ದಿದ್ರೆ ಲೈಕ್ ಅಂದರೆ ನೀವು ಫ್ರೆಂಡ್ಶಿಪ್ ಆಗಿ ಕೂಡ ಬೇರೆಯವ್ರ ಜೊತೆ ಮೂವ್ ಮಾಡ್ಬೋದಿತ್ತು, ಒಂದೊಳ್ಳೆ ಸ್ನೇಹ ಸಂಬಂಧ ಇಟ್ಕೊಳ್ಬೋದಾಗಿತ್ತು ಆ್ಯಕ್ಚುಲಿ ಬೇರೆಯವ್ರ ಜೊತೆಗೆಲ್ಲ. ಬಟ್ ಅದೆಲ್ಲೋ ಕಟ್ ಆಫ್ ಆಗೋಯ್ತು ಬಿಕಾಸ್ ಆಫ್ ಅಶ್ವಿನಿ ಅಂತ ನನಗೆ ಅನಿಸಿದೆ ಆ್ಯಕ್ಚುಲಿ. ಏನು ಅನಿಸುತ್ತೆ? ಓಕೆ, ಹೌದು, ನಿಮ್ಗೆ ಅಬ್ಸರ್ವೇಷನ್ ನಿಮ್ಮ ಪ್ರಕಾರ ಅದು ಕರೆಕ್ಟ್ ಇರ್ಬೋದು. ಏನಂದ್ರೆ ನಾನು ಅದೇ ಹೇಳಿದೆ, ನಾನು ಎಲ್ಲರ ಹತ್ರ ಹೋಗಿ ಬರ್ತಾ ಇದ್ದೆ. ಬಟ್ ನನಗೆ ರಾಶಿಕಾನು ನನಗೆ ಬಿಹೇವಿಯರ್ ಇಷ್ಟ, ಆರೋಗ್ಯನ್ಸ್ ಇತ್ತು, ಮತ್ತೆ ತುಂಬಾ ಸೆಲ್ಫಿಶು, ಮತ್ತೆ ಸಡನ್ ರಿಯಾಕ್ಷನ್ನು. ಅಂದ್ರೆ ಅವ್ರ ಏಜು ಕೂಡ ಕಾರಣ. ಈಗ ನಮ್ಮ ಏಜು ಅಥವಾ ನಾವು ಲೈಫ್ನ ನೋಡೋದು, ನಮ್ಮ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಅದು ನನಗೆ ಅಲ್ಲೂ ಕೂಡ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಅವಳು ಆಲ್ರೆಡಿ ಸೂರಜ್ ಜೊತೆ ಇದ್ರು. ರಿಷಾ ಅಂತ ಬಂದಾಗಂತೂ ನನಗೆ ಆಗದೇ ಇಲ್ಲ ಬಿಡಿ, ಮೋಸ್ಟ್ಲಿ ಈ ಜೀವಮಾನದಲ್ಲೇ ಆಗಲ್ಲ. ಸೊ ನಾನು ಅವ್ರ ಬಗ್ಗೆ ಗುಣಗಾನನೂ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದು ವೇಸ್ಟ್ ಅಂತಾನೆ ನನ್ಗನ್ಸುತ್ತೆ. ಸೊ ಇಡೀ ಜೀವಮಾನದಲ್ಲೇ ನನಗೆ ಆ ಥರ ಪರ್ಸನಾಲಿಟೀಸ್ ಆಗದೇ ಇಲ್ಲ ಬಿಡಿ. ಅದು ಬಿಟ್ರೆ ಇನ್ಯಾರು ರಕ್ಷಿತಾ ನನಗೆ, ನಾವು ಗೆಜ್ಜೆ ಅಲ್ಲಾಡಿಸಿದಾಗ್ಲೂ ನನ್ಗಳ ಮೇಲೆ ಯಾವ ಒಪಿನಿಯನು ಇರಲಿಲ್ಲ. ಓವರ್ ರಿಯಾಕ್ಟ್ ಮಾಡಿದ್ಲು ಅನ್ನೋದು ಬಿಟ್ರೆ ಯಾವ ಒಪಿನಿಯನು ಇರಲಿಲ್ಲ. ಬಟ್ ಆಮೇಲೆ ಒಂದಷ್ಟು ಟಾಸ್ಕ್ ಅಂತ ಬಂದಾಗ ಅವಳ ರಿಯಾಕ್ಷನ್, ನಾನು ಹೇಳಿದ್ದೆ ಆಟ ಆಡಿಸ್ಬಿಟ್ಲು. ನಾವು 6 ಜನ ಬಹುಮತ ನೋಡ್ಬೇಕಾ ಅಥವಾ ಅವಳೊಬ್ಳದ್ದು ನೋಡ್ಬೇಕಾ, ಅವಾಗೆಲ್ಲ ನಂಗೆ ತುಂಬಾ ಇರಿಟೇಷನ್. ಅಪ್ಪ ದೇವ್ರೆ, ನಮ್ಮ ಅಶ್ವಿನಿ ಅವರು ಇವ್ರಿಗಿಂತ 100 ಪಾಲ್ವಾಸಿ, ಸ್ಟ್ರೈಟ್ ಹೇಳ್ತಾರೆ. ಮತ್ತು ಅವ್ರನ್ನ ತುಂಬಾ ಇಷ್ಟಪಡೋರು, ಜನ್ಮಿನಾಗಿ ಇಷ್ಟಪಡೋರು. ಜಾನ್ವಿ ಅಂತ ಹುಡ್ಕೊಂಡು ಬರೋದು, ಯಾವುದೇ ಒಂದು ಟಾಸ್ಕ್ ನೆಕ್ಸ್ಟ್ ನೀವು ಹೋಗ್ಬೇಕು ಅಂತ ಒಂದು ಸಪೋರ್ಟ್ ಆಗು ಕೂಡ ಇದ್ರು. ಅದರಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ನು ಅಥವಾ ನಾಟಕನೋ ಏನೋ ಇರಲಿಲ್ಲ. ಅವ್ರಿಗೆ ನಾಟಕ ಮಾಡೋ ಇದಿಲ್ಲ. ಅವ್ರು ಫುಲ್ಲು ಫೇಸ್ ಮೇಲೆ ಆನ್ ಫೇಸೇ ಹೇಳ್ತಾ ಇದ್ರು. ಮತ್ತು ಆ ಮನೆಯಲ್ಲಿ ಅವರಿಗೂ ಯಾರು ಇಷ್ಟ ಆಗ್ತಿಲ್ಲ. ನನಗೆ ಇನ್ಫ್ಯಾಕ್ಟ್ ನಾನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೆ, ಇಷ್ಟ ಇಲ್ಲದೆ ಇರಲಿ. ಉಳಿದವರು ಎಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಸುಜಯ್ ಅವರೇ. ಈಗ ಕಾವ್ಯ ಗಿಲ್ಲಿ, ಕಾವ್ಯ ಸ್ಪಂದನ ಅಭಿ ಧನುಷ್, ಆಮೇಲೆ ಮಾಳು ರಕ್ಷಿತಾ. ಇವಾಗ ಮುಂಚೆ ರಕ್ಷಿತಾ ಚಂದ್ರಪ್ರಭಾ, ಹಂಗೆ ಚಕ್ರಿತಾ ಸತೀಶು,
ಒಬ್ಬೊಬ್ರ ಜೊತೆ ಅವ್ರವರೇ ಕಂಫರ್ಟ್. ಈಗ ಟ್ರೈಡ್ ಮೇಕಿಂಗ್ ಫ್ರೆಂಡ್ಸ್ ಬಟ್ ಅದೇನೋ ವರ್ಕ್ ಆಗಿಲ್ಲ. ನಾನು ನೋಡ್ದೆ ಅದೇನೋ ಮೋಸ್ಟ್ಲಿ ಆ ಏಜ್ ಇರ್ಬೋದು, ಆ ಮೆಚುರಿಟಿ ನಮಗೂ ಅವ್ರಿಗೂ ಮ್ಯಾಚ್ ಆಗ್ತಾನೆ ಇಲ್ಲ. ಒಂದ್ ಕ್ಷಣ ಇಲ್ಲಿ ನಿಲ್ತ್ಕೊಳ್ಳೇಬಾರ್ದು ಅನ್ಸೋದು. ಕೆಲವರು ತುಂಬಾ ಕನ್ನಿಂಗು, ಇನ್ನ ಕೆಲವ್ರು ಬರೋರು ನಮ್ಮನ್ನ ಕೇಳ್ಕೊಂಡು ಅಲ್ಲಿ ಹೋಗಿ ಹೇಳೋರು, ಇಲ್ಲಿ ಬಂದು ಟೀಮ್ ಅನ್ನೋರು ನಮ್ಮನ್ನೇ ಒಡಿಯಕ್ ನೋಡೋರು, ನಮ್ಮನ್ನ ಎಲ್ಲಾ ಕಡೆ ಬಿಟ್ಕೊಡಕ್ ನೋಡೋರು. ಇನ್ನ ಧನು ಅಭಿ ಬಂದಾಗ ಅವ್ರಿಬ್ರು ಫ್ರೆಂಡ್ಶಿಪ್. ನಾನು ಹುಡುಗರ ಜೊತೆ ಹೋಗಿ ಅಷ್ಟೊಂದು ಕ್ಲೋಸ್ ಆಗಲ್ಲ. ಹುಡುಗಿರ್ ಅಂತ ಬಂದಾಗ ಕಾವ್ಯನು ನನಗಷ್ಟು ಮ್ಯಾಚ್ ಆಗ್ತಿರ್ಲಿಲ್ಲ ಆಯ್ತಾ. ಅವಳು ಗಿಲ್ಲಿ ಸ್ಪಂದನ ಅಂತ ಅಲ್ಲಿ ಬಿಟ್ಟು ಬರ್ತಾ ಇರ್ಲಿಲ್ಲ. ಇನ್ ರಾಶಿಕಂಗ್ ನನ್ಗ ಅಷ್ಟು ಆಗ್ಲಿಲ್ಲ, ರಿಷಾ ಆಗ್ಲಿಲ್ಲ, ಮತ್ತೆ ರಕ್ಷಿತಾ ತುಂಬಾ ಚಿಕ್ಕವಳು, ಮತ್ತೆ ಅವಳು ಸುಮ್ನೆ ನಾಟಕ ಮಾಡ್ತಿರ್ತಾಳೆ, ನಂಗಂತವ್ರು ಆಗದೇ ಇಲ್ಲ. ಅದು ಬಿಟ್ರೆ ಇನ್ಯಾರಿದ್ರು ಅವರೆಲ್ಲ ಬೇಗ ಹೋಗ್ಬಿಟ್ಟು. ಅದೇ ರಿತಿಕ್ ರೋಷನ್ ಧ್ರುವಂತ್ ಅವ್ರ ಬಗ್ಗೆನೇ ಹೇಳೋದು. ಇಲ್ಲಿ ಇರ್ತಾರೆ, ಡಾಮಿನೇಟ್ ಮಾಡಕ್ ಬರ್ತಾರೆ, ಒಂಚೂರು ಆಗ್ಲಿ ಅಂದ್ರೆ ಊರ್ ತುಂಬಾ ನಮ್ ಬಗ್ಗೆನೇ ಹೇಳ್ಕೊಂಡ್ ಬರ್ತಾರೆ, ಅಥವಾ ನಮ್ಮನ್ನೇ ದೂರ ಮಾಡಕ್. ಅವ್ರ ಜೊತೆ ಅಶ್ವಿನಿ ಅವ್ರು ಚೆನ್ನಾಗಿದ್ದಾರೆ ಒಳಗಡೆ. ಅದು ಒಂದಿನ ಅಷ್ಟೇ, ಆಮೇಲೆ ನೋಡ್ತಾರೆ ಅವ್ರು ನಂಬಲ್ಲ ಅವ್ರನ್ನ. ಯಾಕಂದ್ರೆ ನೋಡ್ಬಿಟ್ಟಿದೀವಿ ನಾವು ಅವ್ರು ಏನು ಅಂತ. ಇನ್ನೇನ್ ಮಾಡೋದ್ ಬಂದ್ ಮಾತಾಡ್ತಾರೆ ಅಂತ ಸುಮ್ನೆ ಜೊತೆಲಿ ಇರ್ತಾರೆ ಹೊರತು ಧ್ರುವಂತ್ ಏನು ಅಂತ ನಮಗೂ ಗೊತ್ತು. ಅವ್ನು ತುಂಬಾ ಡಾಮಿನೇಟ್ ಮಾಡಕ್ ಬರ್ತಾನೆ. ಇನ್ನೇನ್ ಯಾರೋ ಮಾತಾಡ್ಸ್ತಾ ಇದಾರೆ ಅಂತ, ಯಾಕಂದ್ರೆ ಧ್ರುವಂತ್ ಅಲ್ಲಿ ಯಾರು ಮಾತಾಡ್ಸಲ್ಲ, ಪಾಪ ಅಶ್ವಿನಿ ಅವ್ರನ್ನು ಯಾರು ಅಲ್ಲಿ ಮಾತಾಡ್ಸಲ್ಲ. ಇನ್ನೇನ್ ಮಾಡೋದು ಅಂತ ಹೇಳಿ ಈ ತರ ಒಂದಿನ ಇರ್ಬೋದು. ಅವ್ನು ಒಂದಿನ ಅವನು ಇದ್ ಮಾಡ್ತಾನೆ. ಅವಾಗ ಅವನಿಂದನೂ ಇವ್ರು ದೂರ ಆಗ್ತಾರೆ. ಅಲ್ಲಿ ಜಾಸ್ತಿ ದಿನ ಇರಲ್ಲ, ಬೇಕಾದ್ರೆ ನೋಡ್ತಾರೆ. ಸೊ ಹಂಗಾಗಿ ನನ್ಗೆ ಮಲ್ಲಮ್ಮ ಅವ್ರನ್ನ ಧ್ರುವಂತು ಬಿಡ್ತಾನೆ ಇರ್ಲಿಲ್ಲ ಯಾರ ಜೊತೆ ಮಾತಾಡೋದಕ್ಕೂ. ಇನ್ಯಾರಿದ್ದಾರೆ ಹುಡುಗಿ, ನಮ್ ಸತೀಶ್ ಎಲ್ಲ ಇದ್ರು, ಅವರೆಲ್ಲ ಬಿಡಿ, ಅವ್ರದೆಲ್ಲ ಒಂದ್ ಸ್ವಲ್ಪ ದಿನನೇ ಹೋದ್ರು. ಈಗಿರೋರಲ್ಲಿ ಹಿಂಗಿದ್ದಾಗ ರಘು ಅವರು ನಿಮ್ಗೆ ಅಷ್ಟೇ. ರಘು ಅವ್ರಿಗೆ ಅಶ್ವಿನಿ ಕಂಡ್ರಾಗಲ್ಲ. ನಾನು ಅಶ್ವಿನಿ ಅವ್ರನ್ನೇ ಜೋಡಿ ಮಾಡ್ಕೊಂಡಿದ್ದಾರೆ ಹೌದಾ, ಗೇಮ್ ಮಾಡಕ್ಕ. ಹೌದಾ, ರಘು ನಮಗ್ ಬಂದ್ ಹೇಳ್ತಾ ಇದ್ರು ನೀವು ಅಶ್ವಿನಿ ಜೊತೆ ಇರ್ತೀರ, ಬಟ್ ರಘು ಮೇಲೆ ಈಗ ಆಪಾದನೆ ಬರಕ್ ಶುರು ಆಯ್ತು, ನೀವು ಗಿಲ್ಲಿ ಜೊತೆನೆ ಇರ್ತೀರ, ಯಾವಾಗ್ಲೂ ಗಿಲ್ಲಿ ಜೊತೆನೆ ಇರ್ತೀರ, ಗಿಲ್ಲಿ ಇದ್ರೆ ನಿಮಗೆ ಮೈಲೇಜ್ ಅಂತ. ಅದ್ ಹಂಗೆ ಆಚೆ ಕಡೆಯಿಂದ ನಾವ್ ಏನೇ ಹೇಳ್ಬೋದು, ಒಳಗಡೆ ಹೋದಾಗ ಅದ್ ಆಗೋದೇ ಬೇರೆ. ಆಟನ ಹೊರಗಡೆ ಜನ ನೋಡೋದೇ ಬೇರೆ. ಅಲ್ಲಿ ರಘುನೇ ದೊಡ್ಡದಾಗ್ ಬಂದು ನೀವು ಅಶ್ವಿನಿ ಅಂತಿದ್ದವ್ರು, ಅವ್ರ ಮೇಲೆ ಒಂದು ಆಪಾದನೆ ಬಂತು, ಬರೀ ಗಿಲ್ಲಿ ಜೊತೆ ಇರ್ತಾರೆ, ಇಲ್ಲ ರಕ್ಷಿತ್ ಜೊತೆ ಇರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ ಅಂತ. ಸೊ ಅವರಿಗೆ ಅವ್ರ ಜೊತೆನೇ ಕಂಫರ್ಟ್. ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರ್ಬೋದು, ಅಶ್ವಿನಿ ಕಂಡ್ರೆ ಆಗ್ತಾ ಇರ್ಬೋದು, ಅಥವಾ ಮನೇಲಿ ಇನ್ಯಾರನ್ನ ಕಂಡ್ರೆ ಆಗ್ತಾ ಇರ್ಬೋದು. ಹಂಗಾಗುತ್ತೆ. ಅದು ನಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗೋರ್ ಜೊತೆನೆ ನಾವ್ ಅಲ್ಲಿ ಇರಕ್ ಸಾಧ್ಯ. ಇಲ್ಲ ಒಬ್ರೇ ಇರ್ಬೇಕು, ಇಲ್ಲ ಅವ್ರ ಜೊತೆ ಹೋದ್ರೆ ನಾಟಕ ಮಾಡ್ಬೇಕಷ್ಟೇ ಹೊರತು ನಮ್ಗೆ ನಾಟಕ ಬರಲ್ಲ. ಅದಕ್ಕೆ ದೂರನೇ ಇಟ್ಬಿಡ್ತಾ ಇದ್ದೆ ನಾನು ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.